ಅವ್ರು ಮಾಡ್ತಾ ಇರೋದು ಒಂದು ಒಳ್ಳೆ ಗುಡ್ ಕೆಲಸ. ಅದಕ್ಕೆ ನಾವು ಪಬ್ಲಿಕ್ ಸಪೋರ್ಟ್ ಕೊಡಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅವರು ಫಸ್ಟ್ ಒನ್ ಅವ್ರು ಏನು ಮಾಡ್ತಾರೆ, 80%ಅಲ್ಲಿ 20% ಅಷ್ಟೇ ನಾವು ತೆರವು ಮಾಡ್ತಾ ಇರೋದು, 80% ಬಿಟ್ಟಿದ್ದೀವಿ ಅವ್ರಿಗೆ ಅಂತ. ಅವ್ರಿಗೆ ಜಾಗ ಕೊಡ್ಬೇಕು ತಾನೆ. ಅವ್ರು ಎಲ್ಲಿ ಹೋಗ್ಬೇಕು? ಅವರು ಸಡನ್ನಾಗಿ ಹೋಗಿ ಏನ್ರೆ ಅಲ್ವರಾ? ಇಲ್ಲಿಂದ ನೀವು ಎತ್ತಿಸಿರೆ ಅವ್ರಿಗೊಂದು ಈಗ ನಿನ್ನೆಯಿಂದ ಹೇಳಿದ್ರು ಕೃಷ್ಣ ಬೈರೇಗೌಡರು, ಮೊನ್ನೆ ರಾತ್ರಿ ಹೇಳಿದ್ರು ನಾವು 20% 80% ಅವ್ರು ಮಾಡ್ತಾ ಇರೋ ಒಳ್ಳೆ ಕೆಲಸನೇ. ಸರ್ವ್ ಮಾಡಿಕೊಡಿ, ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ. ಇಲ್ಲಿ ಬನ್ನಿ ನೋಡೋಣ. ಇಲ್ಲಿ ಬರ್ತಾರೆ ಸರ್, ಇನ್ನೊಂದು ವೆಹಿಕಲ್ ಅದು ಒಂದು ತಿಂಗಳು. ಅಲ್ಲ, ನೀವು ಹಿಂಗೆ ಹಾಕ್ಬಿಟ್ಟು ಇದು ಕೊಟ್ರೆ ಎಲ್ಲ ಬಿಟ್ಕೊಂಡ್ರೆ ಬರೋಕ್ಕಲ್ಲ ಅದು ಅಲ್ವರಾ? ಮಾಡಿ ಸಂತೋಷ. ಅವ್ರ ಕಾರ್ಯವೈಖರಿ ಯಾಕಂದ್ರೆ ಮಲ್ಲೇಶ್ವರಂ ಆಗಿರ್ಬೋದು, ಈಗೆಲ್ಲ ಮಲ್ಲೇಶ್ವರಂ ಫ್ರೀ ಇದೆ. ಅವ್ರಿಗೂ ಅಲ್ಲಿ ಪಕ್ಕದ ಸರ್ವಿಸಲ್ಲಿ ರೋಡಲ್ಲಿ ಕೊಟ್ಟಿದ್ದಾರೆ ವ್ಯವಸ್ಥೆ, ಗುಡ್ ಅದು. ಅವ್ರು ಹೋಗ್ಯಾರೆ ಕರಿವೈಖರಿ ಗುಡ್ ಯಾವ ಥರ ಕೆಲಸ ಮಾಡಬೇಕು ಅವರು? ಅಲ್ಲ, ಇದನ್ನ ಮಾಡಿ ಫಸ್ಟು. ಬೇರೆ ಇನ್ನೇನು ಬೆಂಗಳೂರು ತನಗೆ DK ಇವರು CM ಹೇಳ್ತಿದ್ದಲ್ಲ, ಗ್ರೇಟರ್ ಬೆಂಗಳೂರು ಮಾಡ್ಬಿಡ್ತೀವಿ, ಇನ್ನು ಹಳ್ಳ ಗುಂಡಿ ಮುಚ್ಚಕ್ಕೆ ಹೇಳಿ ಫಸ್ಟ್. ಹಾಂ, ಅಲ್ಲ ಫಸ್ಟ್ ಫುಟ್ಪಾತ್ ತೆರವು ಮಾಡಿದ್ರೆ ತಾನೇ ಹಳ್ಳ ಗುಂಡಿ ಹ್ಞೂ ಮೇಡಮ್. ಫುಟ್ಪಾತ್ ಈಗ ಹಳ್ಳ ಗುಂಡಿ ಬಿದ್ದ ಅಂದರೆ ಫುಟ್ಪಾತಾಗ ಇರ್ತೀವಿ ನಾವು. ಕರೆಕ್ಟ್ ಹಳ್ಳ ಗುಂಡಿ ಇಲ್ಲ ಅಂದ್ರೆ ರಸ್ತೆಗೆ ನಡ್ಕೊಂಡು ಹೋಗ್ತೀವಿ ಅಲ್ವರ? ಅದನ್ನ ಫಸ್ಟ್ ಮಾಡಕ್ಕೆ ಹೇಳಿ. ಎಲ್ಲಾರ್ಗೂ ಜೈ, ಎಲ್ಲಾರ್ಗೂ ಜೈ. ಇಲ್ಲ, ಫಸ್ಟ್ ರಸ್ತೆ ಕೊಡಿ. ನೀವು ರಸ್ತೆ ಕರೆಕ್ಟಾಗಿ ಕೊಟ್ರೆ, ಇಲ್ಲಿ ಕೇಳಿ ಮೇಡಮ್, ರಸ್ತೆ ಕರೆಕ್ಟಾಗಿ ಕೊಟ್ರೆ ನಾವು ಫುಟ್ಪಾತಿಗೆ ಬರಲ್ಲ. ಹಳ್ಳ ಗುಂಡಿ ಬಿದ್ದರೆ ನಾವು ಈ ಕಡೆ ಬರ್ತೀವಿ ಅಲ್ವರ? ನಿಮ್ಗೆ ಓಡಾಡಕ್ಕೆ ಏನು ತೊಂದರೆ ಆಗ್ತಿಲ್ವ? ನೋಡಿ, ಆ ಕಡೆ ಎರಡು ಕಡೆನೂ ಕವರ್ ಮಾಡ್ಕೊಂಡ್ಬಿಟ್ಟವ್ರೆ. ಅದು ಮೇಡಮ್, ನಾವು ಈಗ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದೀವಿ, ಹಿಂಗೆ ಹೋಗ್ತಾ ಇದೀವಿ ದಿನ. ಇವತ್ತು ನಾವು 24 ಓಡ್ತಾ ಇರ್ತೀವಿ ನಾವು. ಸರ್, ಇದು ಓಕೆ. ಇದೇನೋ ಸ್ವಲ್ಪ ಜಾಗ ಐತೆ. ಅಂಡರ್ ಪಾಸ್ ಓಡಾಡಕ್ಕೆ ಪಾದಚಾರಿಗಳಿಗೆ ಅಂತಾನೆ ಮಾಡಿರೋದು. ಅದು BPMP ಕೇಳ್ಬೇಕು, ನಾವು ಕೇಳಂಗಿಲ್ಲ. ಪಬ್ಲಿಕ್ ಪಾದಚಾರಿಗೆ ಎಲ್ಲ ಐತೆ. ಇಲ್ಲಿ ಪಬ್ಲಿಕ್ ಅಲ್ಲಿ ಬಿಟ್ಟಿದ್ದೀರಾ, ಓಪನ್ ಮಾಡ್ಕೊಟ್ಟಿದ್ದೀರಾ ಸರ್? ಅಂಡರ್ ಪಾಸ್ ಓಪನ್ ಇದೆ. ನಿಮ್ BP ಯಾರು JMS ಏನೋ ಮಾಡ್ಯಾನಲ್ಲ DK ಶಿವಕುಮಾರ್, ಅವ್ನು ಕರೀರಿ, ಎಲ್ಲಿ ದಾರಿ ಕೊಟ್ಟೇನೆ, ಎಲ್ಲಿ ಕೊಟ್ಟೇನೆ ಪಬ್ಲಿಕ್ ಓಡಾಡಕ್ಕಿದ್ರೆ? ವ್ಯಾಪಾರ ಮಾಡ್ತಾವ್ರಲ್ಲ ಅಂಡರ್ ಪಾಸ್ ಅಲ್ಲಿ. ವ್ಯಾಪಾರಿಗೆ ಈಗ ಹೇಳಿದ್ರಲ್ಲ, ನಾನು 20% ಅಂತ ಕೃಷ್ಣ ಬೈರೇಗೌಡರು ಹೇಳ್ತಿಲ್ಲ, 80% ರಸ್ತೆ ಬಿಟ್ಟಿದ್ದೀವಿ ಅಂತ. ಅದನ್ನ ಎಲ್ಲಿ ಕೊಟ್ಟಾರ ಅವ್ರಿಗೆ? ಅದಕ್ಕೊಂದು ಸ್ಥಳ ನಿಗದಿ ಮಾಡಿ, ಇಂಥ ಕಡೆ ನೀವು ಕೂತ್ಕೊಳ್ರಿ, ಇದು ಮಾಡ್ರಿ ಅಂತ. ನಾವು ಹುಡ್ಕೊಂಡು ಹೋಗ್ತೀವಿ. ನಮ್ಮೆಲ್ಲ ಪಾದಚಾರಿಗಳೆಲ್ಲವ್ರೆ, ನಮ್ಮ ಅಂಗಡಿಗಳೆಲ್ಲವೆ ಅಂತ. ಅಂಗಡಿಗಳು ನೋಡಿ ಅಲ್ಲಿ ಇದೆ ಅಲ್ಲ, ಅವೆಲ್ಲ ನಮ್ಮದಲ್ಲ, ನಮ್ಮ ಅಪ್ಪ ಬಂಡವಾಳ ಹಾಕಿರಲ್ಲ ಅದು. ಅಲ್ಲ ಮೇಡಮ್, ಅವ್ರಿಗೊಂದು ಜಾಗ ಕೊಡ್ಬೇಕು. ಅಂಗಡಿಗಳ್ಗೆ ಅವ್ರು ಕೊಟ್ಟಿದ್ರೆ ಅವ್ರ ಸ್ಥಳಕ್ಕೆ ಇಷ್ಟು ಜಾಗ ಅಂತ ಇರ್ತದೆ ಅದು ಅಲ್ವರಾ? ಮತ್ತೆ ಎಲ್ರಿಗೂ ನಾವು ಒಂದೇ ಸಾರಿ ಇದು ದೊಣ್ಣೆ ತಗೊಂಡು ಇದು ಮಾಡ್ಬಿಟ್ರೆ? ಸರ್, ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ಬೀದಿ ಬದಿ ಬಿಕಾರಿಗಳಲ್ಲ. ಸರಿ, ಅಂದ್ರೆ ಇವ್ರ ಬಂಡವಾಳ, ಇವ್ರು ಏನು ಶಾಪ್ಗೆ ಏನೋ ಅಡ್ವಾನ್ಸ್ ಕೊಡಲ್ಲ, ಮತ್ತೆ ಬಾಡಿಗೆ ಕಟ್ಟಲ್ಲ, ಏನಿಲ್ಲ. ಇಲ್ಲಿ ರೋಲ್ ಕಾಲ್ ಮಾಡ್ತಾರಲ್ಲ ಫಸ್ಟ್, ಅವ್ರಿಗೆಲ್ಲ ಬಂಡವಾಳ ಕೊಡಲ್ವಾ? ಯಾರು ರೋಲ್ ಕಾಲ್ ಮಾಡೋದಂತ ಹೇಳಿ ಗೊತ್ತಿಲ್ಲ. ಯಾರು ಎಲ್ಲ ಮಾಡ್ತಾರೆ, ಅರ್ಧ ಬರ್ಧ ಮಾತಾಡ್ಬಾರ್ದು. ಅಲ್ಲ, BPMP ಮಾಡ್ತಾರೆ, ನಿಮ್ ಪೊಲೀಸ್ ಇಲಾಖೆ ಮಾಡ್ತಾರೆ ಇರೋದು. ಅವನು ಎಲ್ಲಿ ಮಾಡ್ಬೇಕು? ಯಾವ್ದಾದ್ರು ಅವ್ರು ಹೇಳ್ತಾರೆ 80% ಮೇಲೆ 20% ಮಾಡಿದೆ ಅಂತ. ಮಲ್ಲೇಶ್ವರ ಕ್ಲಿಯರ್ ಆಯ್ತು ಅಂದ, 2 ರೋಡ್ ತೋರಿಸಿರು ಅಲ್ವಾ? ನಿನ್ನೆ ಯಾವ್ದೋ ರಾತ್ರಿ ವಿಡಿಯೋದ ನೋಡ್ತಿದ್ದೆ, ಇದನ್ನ ಕ್ಲಿಯರ್ ಅಂದ್ರು. ಅವೆಲ್ಲ ಮಾಡಕ್ಕಲ್ಲ. ಅವ್ರಿಗೆ ಒಂದು ವ್ಯವಸ್ಥೆ ಕೊಡ್ಬೇಕು ನೀವು. ಈಗ ಇಲ್ಲಿಂದ ಇಲ್ಲಿ ಎತ್ಕೊಂಡೋಗಿ ಎಲ್ಲಿ ಕೊಡೋದ್ರೆ ಒಂದು ಜಾಗ ಕೊಡಿ. ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ BPMP ನಾವು ಅಪ್ಪನ ಆಸ್ತಿನ, ಅವ್ರ ಅಪ್ಪನ ಆಸ್ತಿನ. ಅದು ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅವಾಗ ಒಂದು ಜಾಗ. ನೀವೊಂದು ಇದು ಕೊಡಿ ನೀವು ಮೇಡಮ್, ಆಧಾರ್ ಕಾರ್ಡ್ ಕೊಡ್ತೀವಿ ನಾವು. ನೀವು BPMP GBMP ಮಾಡಿದಿರಲ್ಲ, ಈಗ ನೀವು ಟೆಂಡರ್ ಕಾಲ್ ಮಾಡಿ, ನಾವು ಆಧಾರ್ ಕಾರ್ಡ್ ಕೊಡ್ತೀವಿ. ನಮ್ಗೆ ಇಷ್ಟೇ GBA ಅವನು DK ಶಿವಕುಮಾರ್ ಮಾಡಿರೋದು. GBಗೆ ನಾವು ಇದು ಕೊಡ್ತೀವಿ, ಆಧಾರ್ ಕಾರ್ಡ್. ಇದು ನಮ್ಗೆ ಇದು ಇಷ್ಟು ಜಾಗದಾಗಿಂತ ಇಷ್ಟು ವರ್ಷ ವ್ಯಾಪಾರ ಮಾಡ್ತೀವಿ ಅಂತ ನಾವು ಒಂದು ಅಗ್ರಿಮೆಂಟ್ ಕೊಡ್ತೀವಿ. ನಮಗೆ ರಿಜಿಸ್ಟರ್ ಮಾಡ್ಕೊಡಿ. ನೀವು ಆಡಕತ್ತದ ನೀವು ಆಗಲ್ಲ ಅಲ್ವರ? ಸುಮ್ಮನೆ ಯಾಕೆ ನಮಗೆ ಹಿಡ್ಕೊಂಡು ರುಬ್ತೀರಾ?